ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಈಗಾಗಲೇ ಎಲ್ಲ ಹುಡುಗರು KCET 2024 ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಬಗ್ಗೆ ವೇಟ್ ಮಾಡ್ತಿದ್ದಾರೆ. ಟೈಮ್ 2 ಗಂಟೆ ಅಂತಂದರು. 2 ಗಂಟೆ ಆಯಿತು, ಬಟ್ ಆದರೂ ಕೂಡ ಇನ್ನೂ ಕೂಡ ಲಿಂಕ್ ಸಿಕ್ಕಿಲ್ಲ. ಎಲ್ಲಿ ಚೆಕ್ ಮಾಡೋದು, ಹೇಗೆ ಚೆಕ್ ಮಾಡೋದು ಅಂತಂದು ಹುಡುಗರು ನನಗೆ ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ 2 ಗಂಟೆ ಆಯ್ತಲ್ವ. ಸೊ ಹಂಗಾಗಿಬಿಟ್ಟು ಏನಪ್ಪ ಅಂತಂದರೆ ನೆನ್ಪಿಡ್ಕೋಬೇಕು, 2 ಗಂಟೆ ಅಂತ ಹೇಳಿದ್ದಾರೆ. ಓಕೆ, ಕೇದವ್ರು ಇಲ್ಲ ಅಂತ ಹೇಳಲ್ಲ, 2 ಗಂಟೆ ನಂತರ ಅಂತ ಹೇಳಿದ್ದಾರೆ. ಬಟ್ ನಿಮ್ಗೆ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿಬಿಡ್ರಿ, ಹೇಳ್ಬಿಡ್ತೀನಿ. ಸರಿ, ಇವಾಗ ನೋಡಿರಿ, ಇವಾಗ ಅವ್ರು ಅಫಿಷಿಯಲ್ ಅವ್ರು ಏನಪ್ಪ ಒಂದು ಶೆಡ್ಯೂಲ್ ಬಿಟ್ಟಿದ್ದಾರಲ್ಲ, ಅದರಲ್ಲಿ ನಿಮ್ಗೆ ತೋರಿಸ್ತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಇಲ್ಲಿ ಕಾಣಿಸುತ್ತಲ್ವ, 7/8/2024 ಫಸ್ಟ್ ರೌಂಡು ಏನಿದೆ ಮಾರ್ಕ್ ಅಲಾಟ್ಮೆಂಟು ಆಫ್ಟರ್ 2 PM ಅಂತ ಹೇಳಿದ್ದಾರೆ. ಓಕೆ, 2 ಗಂಟೆ ಅಂದಿದ್ದಾರೆ, ಅಂದರೆ ಆಫ್ಟರ್ 2 PM ಅಂತ ಹೇಳಿದ್ದಾರೆ. ಒಟ್ಟು ಟೈಮಿಂಗ್ ಮೆನ್ಷನ್ ಮಾಡಿಲ್ಲ. ನಿಮ್ಗೆ ತಿಳ್ಕೊಬೇಕು, ಆಫ್ಟರ್ 2 PM ಅಂತಂದರೆ ವರ್ಷನೂ ಕೂಡ ನಮ್ಮ ಕೇದವ್ರು ಯಾವ ರೀತಿ ಮಾಡ್ತಾರೆ ಅಂತಂದರೆ, ನಾನು ನೋಡಿದ್ದೀನಿ ಒಮ್ಮೊಮ್ಮೆ 6 ಗಂಟೆಗೆ ರಿಸಲ್ಟ್ ಬಿಟ್ಟಿದ್ದಾರೆ. ಓಕೆ, 6 ಗಂಟೆಗೆ ಬಿಟ್ಟಿದ್ದಾರೆ, ಒಂದು ಟೈಮ್ 6:30 7 ಗಂಟೆ ಬಿಟ್ಟಿದ್ದಾರೆ. ಬಟ್ ಒಂದೊಂದು ಟೈಮ್ 12 ಗಂಟೆ, ರಾತ್ರಿ 12 ಗಂಟೆ ಬಂದಿರೋದು ಕೂಡ ನೋಡಿದ್ದೀನಿ. ಸೊ ನೀವು ಸಡನ್ನಾಗಿ ಬಂದು ಇವಾಗ ವೆಬ್ಸೈಟ್ ಚೆಕ್ ಮಾಡಿದ ಗಟ್ಟಲೆ ಬಿಟ್ಟರು ಕೂಡ, ಇನ್ ಕೇಸ್ ಬಿಟ್ಟರು ಕೂಡ ಕ್ರ್ಯಾಶ್ ಆಗುತ್ತೆ. ಓಕೆ, ಯಾಕಂದರೆ ಟೈಮಿಂಗ್ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಆಫ್ಟರ್ 2 PM ಅಂತಂದರೆ 2 ಗಂಟೆಗೆ ಹುಡುಗರು ಏನು ಮಾಡ್ತಾರೆ, ಸಡನ್ನಾಗಿ ಬಂದುಬಿಟ್ಟು ವೆಬ್ಸೈಟ್ ಚೆಕ್ ಮಾಡ್ಕೊಂಡ್ಬಿಟ್ರೆ ವೆಬ್ಸೈಟ್ ಅನ್ನೋದು ಮೊದಲು ಕ್ರ್ಯಾಶ್ ಆಗಿಬಿಡುತ್ತೆ. ಅದನ್ನು ಓಪನ್ ಮಾಡೋಕ್ಕೆ ಹೋದರೆ ಓಪನ್ ಕೂಡ ಆಗ್ತಿರಲ್ಲ ಒಮ್ಮೆ. ಸೊ ಹಂಗಾಗಿಬಿಟ್ಟು ಇನ್ ಕೇಸ್ ಕೆಲವೊಬ್ಬರಿಗೆ ಓಪನ್ ಆದರೂ ಕೂಡ ಇವಾಗ ಮಾರ್ಕ್ ಔಟ್ ಮಾಡಿ ತೋರಿಸ್ತಿರಲ್ಲ. ಸೊ ಇವಾಗ ಏನಪ್ಪ ಅಂದರೆ ಇನ್ನೂ ಕೂಡ ಬಿಟ್ಟಿಲ್ಲ. ಸೊ ಹಾಗಾಗಿ ಬಿಡ್ತಾರೆ. ಓಕೆ, ಸದ್ಯದಲ್ಲೇ ಬಿಡ್ತಾರೆ, ಬಟ್ ಟೈಮಿಂಗ್ ಅಂತೂ ಹೇಳಿಲ್ಲ. ಸೊ ಇವಾಗ ಒಂದು ನೆನ್ಪಿಡ್ಕೋಬೇಕು, ಅದು ಈವ್ನಿಂಗ್ವರೆಗೂ ಆಗ್ಬೋದು, ಇಲ್ಲ ನೈಟ್ವರೆಗೂ ಕೂಡ ಆಗ್ಬೋದು, ಇಲ್ಲಾಂದರೆ ಇವಾಗ ವಿಡಿಯೋ ನೋಡ್ತಿದ್ರಲ್ಲ ಈಗೂ ಕೂಡ ಬಿಟ್ಟಿರ್ಬೋದು. ಸರಿನಾ? ಸದ್ಯಕ್ಕಂತೂ ಬಿಟ್ಟಿಲ್ಲ. ಈಗ 2 ಗಂಟೆ ಅಂತಂದರೆ ಆಫ್ಟರ್ 2 PM ಅಂತಂದರೆ ನಾವು ಹೇಳಿದೆ, ನಾನು ಒಂದೊಂದು ಟೈಮು ರಾತ್ರಿ 11:30 12 ಗಂಟೆ ಸುಮಾರು ಕೂಡ ಬಂದಿರೋದು ನಾನು ನೋಡಿದ್ದೀನಿ. ಓಕೆ, ಸೊ ಹೇಳೋಕ್ಕಾಗಲ್ಲ, ಕೇದವರು ಮನಸ್ಸು ಮಾಡಿದ್ರು ಅವ್ರ ಗಡಿಯಾರ 2 ಗಂಟೆ ನಂತರ ಯಾವಾಗಾಗುತ್ತೋ ಅದು ಅವಾಗ ಅವರು ಬಿಡೋದು. ಓಕೆ, ಸದ್ಯಕ್ಕಂತೂ ಇನ್ನೂ ಅವ್ರು ಕೇದವ್ರಿಗೆ 2 ಗಂಟೆ ನಂತರ ಆಗಿಲ್ಲ ಅವ್ರಿಗೆ. ಓಕೆ, ಇವಾಗ ಇನ್ನೂ ಕೂಡ ಆಗುತ್ತೆ, ಇನ್ಮೇಲೆ ಆಗುತ್ತೆ. ನೋಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ಮಾರ್ಕ್ ಅಲಾಟ್ಮೆಂಟ್ ಬಿಡ್ತಾರೆ. ಅವಾಗ ನೀವು ಆರಾಮ್ಸೆ ಮಾರ್ಕ್ ಅಲಾಟ್ಮೆಂಟ್ ಚೆಕ್ ಮಾಡ್ಕೋಬಹುದು. ಸರಿ, ಆರಾಮ್ಸೆ ಆಗಿರಿ, ರಿಲ್ಯಾಕ್ಸ್. ಓಕೆ, ನಿಮ್ಗೆ ಒಳ್ಳೆ ರೀತಿ ಒಂದು ಮಾರ್ಕ್ ಅಲಾಟ್ಮೆಂಟ್ ಒಂದು ಸೀಟ್ ಅಲಾಟ್ ಆಗುತ್ತೆ. ಇನ್ ಕೇಸ್ ಅಲಾಟ್ ಆಗದಿದ್ರು ಕೂಡ ವರಿ ಬೇಡ, ಇದೇನು ರಿಯಲ್ ಅಲ್ಲ. ಇದು ಸಿಕ್ಕಿದ್ದೆ ನಾಳೆ ಅವ್ರಿಗೆ ಸಿಗುತ್ತಂತ ಗ್ಯಾರಂಟಿ ಅಲ್ಲ, 50-50 ಚಾನ್ಸಸ್ ಕೂಡ ಇರೋಲ್ಲ. ಸೊ ಯಾರು ಕೂಡ ಅವಸರ ಮಾಡಬೇಡ್ರಿ. ಓಕೆ, ಆರಾಮ್ಸೆ ಬರ್ತದೆ, ರಿಲ್ಯಾಕ್ಸ್ ಆಗಿರಿ, ಕೂಲ್ ಆಗಿರಿ, ನಿಮಗೆ ಸೀಟ್ ಪಕ್ಕ ಸಿಗುತ್ತೆ. ಅವ್ರು ಅಡ್ಮಿಷನ್ ಮಾಡಿಸ್ಕೊಂತೀರಾ. ಇದು ಆಗದೆ ಹೋದರೆ 2 ಸರ್ತಿ ಚಾನ್ಸ್ ಇದೆ. 21ನೇ ತಾರೀಕು ಏನು ಬರುತ್ತೆ ನೋಡಿರಿ, ಅದು ರಿಯಲ್ ಇರುತ್ತೆ. ಸರಿನಾ? ಬಿಟ್ಟಾಗಿ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.